ಕರಗ ಮಾಡೋದ್ರಿಂದ ಇನ್ನೇನು ಯಾಕೆ ಸಂಪ್ರದಾಯ ಮಾಡ್ತೀರಿ, ಯಾಕೆ ಆಚರಣೆ ಮಾಡ್ತೀನಿ ಅಂದರೆ ಊರಿಗೋಸ್ಕರ ಮಾಡ್ತೀರಿ. ತಾಯಿ ನೀನೇ ಆದಿಶಕ್ತಿ, ನೀನೇ ಕಾಳಿಕಾ ಮಾತಾ. ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಕರಗ ಅಂದ್ರೇ ತುಂಬ ಜನ ಸೇರ್ತಾರೆ. ಆ್ಯಕ್ಚುಲಿ ಮುಸ್ಲಿಂ, ಬಟ್ ನಮಗೆ ನೋಡೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಇವತ್ತು ನಮ್ಮ ಕರಗ ಏನು ಹೋಗ್ಬಿಟ್ಟು ಬರುತ್ತಲ್ಲ, ಇದು ಮೂಲ ಬೆಂಗಳೂರು. ಬೆಂಗಳೂರು ಪೇಟೆಯ ಹೃದಯ ಭಾಗದಲ್ಲಿ ಕೇಳಿಬರುತ್ತಿದೆ ದೇವಸ್ಥಾನದ ಘಂಟೆಯ ಸದ್ದು. ಆದಿಶಕ್ತಿಯ ಆಗಮನಕ್ಕಾಗಿ ಕಾಯುತ್ತಿರುವ ಜನಸ್ತೋಮ. ದಿಗ್ದಿ ದಿಗ್ದಿ ಎಂಬ ವೀರಕುಮಾರರ ಉದ್ಘೋಷಣೆ. ಹೆಣ್ಣು ಗಂಡು, ಬಡವ ಶ್ರೀಮಂತ, ಅವರು ನಾವು ಎಲ್ಲ ಭೇದಗಳ ಅಳಿಸಿ ಇನ್ನೇನು ಹೊರಟಿತು ಬೆಂಗಳೂರು ಕರಗ. ನಾನು ಯಾರು ಎಂದು ಕೇಳುವಿರಾ? ನಾನು ಒಂದು ಚೇತನ, ದಿವ್ಯ ಚೇತನ. ನನ್ನ ಇರುವಿಕೆಗೆ ಆದಿ ಯಾವುದು? ನನ್ನ ನಿಜವಾದ ಅಸ್ತಿತ್ವವೇನು? ನಾನು ಆ ಆದಿಶಕ್ತಿಯೇ? ನಾನು ಈ ಆಧುನಿಕ ನಗರಿ ಬೆಂಗಳೂರಿನ ಧ್ವನಿಯೇ? ನಾನು ಶಾಂತಿ ಮತ್ತು ಸಾಮರಸ್ಯದ ಚೈತನ್ಯವೇ? ಆ ಪವಿತ್ರ ಕರಗವನ್ನು ಹೊತ್ತು ಹಳೇ ಬೆಂಗಳೂರಿನ ಪೇಟೆ ಬೀದಿಗಳಲ್ಲಿ ಮೆರವಣಿಗೆ ಹೊರಟ ಹಾಗೇ ಸಾಗುತ್ತದೆ ಇವತ್ತಿನ ನಮ್ಮ ಬೆಂಗಳೂರು ಕರಗದ ಕಥೆ. ಇದು 100ಕ್ಕೆ 100 ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ, ನಿಮ್ಮ ಪ್ರೀತಿಯ ಧರ್ಮಿ. ನೋಡಿ, ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಇಲ್ಲೇ ಇರತಕ್ಕಂಥ ವೈವಿಧ್ಯಮಯವಾದಂಥ ದೇಶ ನಮ್ಮದು. ಯಾಕೆಂತಂದರೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ, ನಮ್ಮ ಊರುಗಳಲ್ಲಿ ನಡೆಯುವಂಥ ಜಾತ್ರೆಗಳು, ಊರು ದೇವರ ಹಬ್ಬಗಳಿದೆಯಲ್ಲ, ಅದು ಬಹಳ ವಿಭಿನ್ನ ಮತ್ತು ಬಹಳ ವೈಶಿಷ್ಟ್ಯಮಯವಾದಂಥದ್ದು. ಅತಿ ವಿಶಿಷ್ಟ ಅಂದರೆ ತುಂಬ ವಿಶಿಷ್ಟವಾದಂಥದ್ದು ಕರಗ. ಈ ಕರಗಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಏನು ನಾವು ಬೆಂಗಳೂರಲ್ಲಿ, ಈಗ ನಾವು ಬೆಂಗಳೂರು ಕರಗದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಬೆಂಗಳೂರಿನ ಹಳೆ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಕರಗಕ್ಕೊಂದು ಬಹಳ ವಿಶಿಷ್ಟವಾದ ಹಿನ್ನೆಲೆ ಇದೆ. ರಾಕ್ಷಸನಾದಂಥ ತಿಮಿರಾಸುರ ಸಂಹಾರ ಮಾಡಲಿಕ್ಕೆ ದ್ರೌಪದಿಗೆ 3 ಜನ ದೇವರುಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು ಶಕ್ತಿಯನ್ನು ಕೊಡ್ತಾರೆ. ಮತ್ತು ತಾಯಿ ಪಾರ್ವತಿ ಆದಿಶಕ್ತಿಯಾಗಿ ಅವಳ ಮೇಲೆ ಕೂತಿರ್ತಾಳೆ ಕಳಶ ರೂಪದಲ್ಲಿ. ಈ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡಂಥ ದ್ರೌಪದಿ ತಿಮಿರಾಸುರನ ಸಂಹಾರ ಮಾಡ್ತಾಳೆ ಅನ್ನೋದೇ ಈ ಒಂದು ಐತಿಹ್ಯ. ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಈ ಜನ ಆಚರಣೆ ಮಾಡ್ತಾರೆ. ಇದನ್ನು ಇವರು ಧರ್ಮರಾಯ ಅಂತ ಯಾಕೆ ತಗೊಂಡಿದ್ದಾರೆ ಅಂತಂದರೆ, ನಾವು ಧರ್ಮರಾಯನ ದೇವಸ್ಥಾನ ಅನ್ನೋದೊಂದು ಭಾಳ ಪುರಾತನವಾದಂಥ ಒಂದು ಅಜಮಾಸ 800 ವರ್ಷಗಳ ಹಿಂದಿನ ದೇವಸ್ಥಾನ ನಮ್ಮ ಚಿಕ್ಕಪೇಟೆ ಒಳಗಡೆ ಇದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಎಲ್ರಿಗೂ ಗೊತ್ತಿರುವಂಥ ದೇವಸ್ಥಾನ. ಸೊ ಅಲ್ಲಿ ಧರ್ಮರಾಯನ ಜೊತೆಗೆ ಪಾಂಡವರು, ದ್ರೌಪದಿಯು ಎಲ್ಲ ಇದ್ದಾರೆ. ಭಾಳ ಸುಂದರವಾದಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈಗ ಭಾಳ ಚೆನ್ನಾಗಿ ರಿನೋವೇಟು ಸಹ ಮಾಡಿದ್ದಾರೆ. ಸೊ ಈ ಕರಗದ ಆಚರಣೆಯಲ್ಲಿ, ಈ ಕರಗ ಅಂದರೆ ನಾವು ಹೊತ್ಕೊಳ್ಳೋವಂಥ ಕಲಶವನ್ನು ಕರಗ ಅಂತಾರೆ. 100 ಜನ ಕರಗವನ್ನು ಹೊತ್ಕೊಂಡು ನೋಡೋಕ್ಕೆ ಬರೋದೇ ಇದೆಯಲ್ಲ, ಅದೊಂದು ಭಾಳ ಸೊಗಸಾದಂಥ ಚಿತ್ರಣ ಅಂತ ನಾನು ಹೇಳ್ಬೋದು. ಕರಗ ಮಾಡಿದಾಗ ನಾವು ಏನು ಪ್ರಾರ್ಥಿಸ್ತೀವಿ? ಊರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ, ಊರು ಸುಭಿಕ್ಷವಾಗಿರಲಿ, ಊರು ತಂಪಾಗಿರಲಿ, ಅದಕ್ಕೆ ಕರಗ ಮಾಡೋದು. ಕರಗ ಮಾಡೋದ್ರಿಂದ ಇನ್ನೇನು ಯಾಕೆ ಸಂಪ್ರದಾಯ ಮಾಡ್ತೀರಿ, ಯಾಕೆ ಆಚರಣೆ ಮಾಡ್ತೀನಿ ಅಂದರೆ ಊರಿಗೋಸ್ಕರ ಮಾಡ್ತಾರೆ. ಇಡೀ ಊರು ಬೆಂಗಳೂರು ಚೆನ್ನಾಗಿರಲಿ, ಇಲ್ಲಿ ಶಾಂತಿ ಸೌಹಾರ್ದತೆಗಳು ನೆಲೆಸಲಿ, ಕೆರೆಕಟ್ಟೆಗಳು ತುಂಬಿ ಹರಿಯಲಿ, ಫಸಲು ಉಕ್ಕಲಿ, ಮನೆಯಲ್ಲಿ ಹಾಲು ಚೆಲ್ಲಲಿ, ಇದೆಲ್ಲ ಅಂದರೆ ಸಮೃದ್ಧಿ ಕಾಣಲಿ ಅನ್ನೋವಂಥದ್ದೊಂದು ಉದಾತ್ತ ಮನೋಭಾವ ಕರಗ ಮಾಡೋರ್ದು. ಅವ್ರಿಗೆ ನನ್ನ ಈ ಹೃದಯಪೂರ್ವಕ ನಮನ ಈ ಪಾಡ್ಕಾಸ್ಟ್ ಮುಖಾಂತರ ನಾನು ಹೇಳ್ತೀನಿ. ಪ್ರತಿ ವರ್ಷ ಅವರು ಅಷ್ಟೇ ವಿಜೃಂಭಣೆಯನ್ನು ಮಾಡೋದ್ರಿಂದ ದೇವತೆಗಳು ಸಂಪ್ರೀತರಾಗ್ತಾರೆ, ಅವ್ರ ಆಶೀರ್ವಾದ ಮಾಡ್ತಾರೆ. ಸೊ ನಾವೆಲ್ಲ ಚೆನ್ನಾಗಿರ್ತೀವಿ. ಸೊ ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಲ್ಲ ಜನಾಂಗವೂ ಚೆನ್ನಾಗಿರ್ತೀವಿ. ನೋಡಿ, ಅವರು ದರ್ಗಾಗೆ ಹೋಗಿ ಬರ್ತಾರೆ, ಅವರನ್ನು ಇನ್ವಾಲ್ವ್ ಮಾಡ್ಕೊಂಡು ನಾವು ಚೆನ್ನಾಗಿರ್ತೀವಿ, ಚೆನ್ನಾಗಿರಬೇಕು. ಇದೇ ಕರಗದ ಆಶಯ. ಕರಗದ ಐತಿಹ್ಯ, ಆದಿಶಕ್ತಿಯ ಆಗಮನ, ಕಲಿಯುಗದ ಆರಂಭ. ರೋಚಕವಾಗಿದೆ ಕಥನ. ನನ್ನ ಹೆಸರು ದೇವಕುಮಾರ್ ಅಂತ ಹೇಳಿ. ನಮ್ಮದು ಗಣಾಚಾರಿ ಫ್ಯಾಮಿಲಿ. ಗಣಾಚಾರಿ ಅಂತ ಹೇಳಿದ್ರೆ ಗಣ್ಯ ಪೂಜಾರಿ ಅಂತ ಹೇಳಿ. ಮತ್ತೆ ಮುಖ್ಯವಾಗಿ ಕರಗ ಅಂದ್ರೆ ಏನು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಕೊನೆಯ ಅಧ್ಯಾಯದಲ್ಲಿದೆ. ಈ ಸ್ವರ್ಗಾರೋಹಣದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಮುಗಿಯುತ್ತೆ, ಯಾರೂ ಇಲ್ಲ, ಎಲ್ಲ ಸತ್ತೋಗ್ತಾರೆ.
ಆಗ ಉಳಿಯೋದು ಧರ್ಮರಾಯ, ಪಂಚಪಾಂಡವರು, ದ್ರೌಪದಿ ದೇವಿ ಮತ್ತು ಒಂದು ನಾಯಿ. ಈ ಜನ ಉಳಿದು ಎಲ್ಲ ಸ್ವರ್ಗಾರೋಹಣಕ್ಕಾಗ್ತಾರೆ ಒಬ್ಬೊಬ್ಬರೇ. ಅಂದರೆ ಅವರು ತನ್ನ ಅಸ್ತಿತ್ವಗಳನ್ನ ಎಲ್ಲ ಇದಿರುತ್ತೆ, ಯಾವುದೂ ಶಕ್ತಿಗಳು ಯಾವುದೂ ಇರೋದಿಲ್ಲ ಅವರಲ್ಲಿ. ಸ್ವರ್ಗಾರೋಹಣಕ್ಕೆ ಒಂದು ಮಾನವ ರೀತಿಯಲ್ಲಿ ಹೋಗ್ತಾರೆ. ಹೋಗುವಂಥ ಒಂದು ಮಧ್ಯದಲ್ಲಿ ತಿಮಿರಾಸುರ ಎಂಬ ಒಬ್ಬ ರಾಕ್ಷಸ ಮತ್ತು ಶಿವಭಕ್ತ, ಆತನಿಗೆ ಒಂದು ಶಿವಂದು ಒಂದು ಇದಿರುತ್ತೆ. ಯಾವುದೇ ಈ ದ್ವಾಪರ ಯುಗ, ಈ ಯುಗದಲ್ಲಿ ಯಾವುದೇ ಒಂದು ದೇವಾನುದೇವತೆಗಳಿಂದ ಅವ್ರಿಗೆ ಸಾವಿಲ್ಲ ಅಂತ ಹೇಳಿ. ಹಾಗಾಗಿ ಈ ದ್ರೌಪದಿ ದೇವಿಯನ್ನು ಹೇಳಿತಾನೆ, ನನ್ನ ಮದುವೆ ಆಗು, ನಾನು ನಿಮ್ಮನ್ನ ಇಷ್ಟ ಬೀಳ್ತೀನಿ ಅಂತ ಹೇಳಿ ತಿಮಿರಾಸುರ ಹೋಗ್ತಾನೆ. ಈ ಪ್ರತಿಯೊಬ್ಬರು ಎಲ್ಲ ಹೊಟ್ಟೋಗಿರ್ತಾರೆ. ಈ ದ್ರೌಪದಿ ದೇವಿ ಮತ್ತು ನಾಯಿ ಮಾತ್ರ ಹಿಂದೆ ಹೋಗ್ತಾರಂತೆ. ಆಗ ದ್ರೌಪದಿ ದೇವಿಯು ಕೃಷ್ಣನ ಮೊರೆ ಹೋಗ್ತಾಳೆ, ಅಪ್ಪ ಕಾಪಾಡು ಅಂತ ಹೇಳಿದಾಗ ಒಂದು ವಾಣಿ, ಕೃಷ್ಣವಾಣಿ ಮೇಲಿಂದ ಬಂದು, ತಾಯಿ ನೀನೇ ಆದಿಶಕ್ತಿ, ನೀನೇ ಕಾಳಿಕಾ ಮಾತಾ, ಇದೊಂದು ಕಲಿಯುಗ ಸ್ಟಾರ್ಟ್ ಆಗೋದಕ್ಕೆ ಒಂದು ನಿಮಿತ್ತ ಮಾತ್ರ, ಹಾಗಾಗಿ ನಿನ್ನದೇ ಆದಂಥ ಒಂದು ಶಕ್ತಿ ಇದೆ ಅಂತ ಹೇಳಿದಾಗ ತಾಯಿ ರುದ್ರ ರೂಪಳಾಗಿ ಒಂದು ಕಾಳಿ ಮಾತಾಗಿ ನಿಂತ್ಕೊತಾಳೆ, ಆದಿಶಕ್ತಿಯಾಗಿ. ಆದರೆ ಈತನಿಗೆ ಯಾವುದೇ ದೇವತೆಗಳಿಂದ ಇದಿಲ್ವದ್ರಿಂದ ಆ ತಾಯಿಯ ಹಣೆಯಲ್ಲಿಂದ ಗಣಾಚಾರಿಗಳು ಅಂತ ಫಸ್ಟ್ ನಾವು ಉಟ್ಕೊತೀವಿ. ಸೆರಗಿಂದ ನೇಕಾರರು, ಕುಂಭದಿಂದ ಕುಂಬಾರರು, ವೀರಕುಮಾರರು, ಈ ಥರ ಕಲಿಯುಗ ಹೆಂಗುಟ್ಟು ಅಂತ ಹೇಳೋದಕ್ಕೆ ಒಂದು ಇದು ಬಂದು ನಮ್ಮ ಮಹಾಭಾರತ ಇದರಿಂದ ಬಂದಿರೋದು. ನಾವು ಹೆಂಗೆ ಉಟ್ಕೊಂಡ್ವಿ, ಜನಾಂಗ ಹೆಂಗೆ ಹುಟ್ಟು ಅಂತ ಹೇಳಿ. ಸೊ ಹಂಗೆ ಉಟ್ಕೊಂಡವರು ಕ್ಷತ್ರಿಯರು. ನಾವು ಈ ಕ್ಷತ್ರಿಯರು ಹುಟ್ಟಿ ಈ ತಿಮಿರಾಸುರ ಅನ್ನೋನ ವಧೆ ಮಾಡ್ತಾರೆ, ಸಾಯಿಸ್ತಾರೆ. ಈ ಸಾಯಿಸೋವಾಗ ಯಮ ಹೊಟ್ಟೋಗ್ತಾರೆ. ಸೊ ಈ ತಿಮಿರಾಸುರನ ಸಾಯಿಸಿದ ಮೇಲೆ ಮಕ್ಕಳು ಏನೂ ಗೊತ್ತಿಲ್ಲ ಅವ್ರಿಗೆ, ಇವ್ರು ಏನು ಹುಟ್ಟಿದ್ದಾರೆ, ಇವರೇನು ಎತ್ತ ಏನು ಅಂತ ಗೊತ್ತಿಲ್ಲ. ಸೊ ಹಾಗೆ ಮತ್ತೆ ಇವರು ದೇವಿ ಮನೆಗೆ ಹೋಗ್ತಾರೆ, ಯಾರೂ ಇಲ್ಲ ಅಂತ ಹೇಳಿ. ತನ್ನ ಇದ್ದಂಥ ಖಡ್ಗಗಳಿಂದನೇ ದಿಕ್ಕಿಲ್ಲ ಅಂತ ಹೇಳಿ, ಡಿ ಅಂತ ಹೇಳಿ ತನ್ನನ್ನು ತಾವೇ ಆಹುತಿ ಕೊಟ್ಕೊತಾರೆ. ಆ ಆಹುತಿ ಕೊಟ್ಕೊಂಡಾಗ ತಾಯಿ ಮತ್ತೆ ಬರ್ತಾಳೆ. ಬಂದು ಚೈತ್ರ ಪೌರ್ಣಿಮೆ 3 ದಿನ ಈ ದರೆಗೆ ಬರ್ತೇನೆ ಅಂತ ಹೇಳಿ ಅದೃಷ್ಟರಾಗ್ತಾಳೆ. ಆ ತಾಯಿ ಬರೋವಂಥ ಒಂದು ಇದೆ ಈ ಕರಗ. ಕನಸುಗಳರಳುವ ಜಾಗ ಈ ನಮ್ಮ ಬೆಂಗಳೂರಿನ ಹಳೇ ಪೇಟೆ ಪ್ರದೇಶ. ಕೆಂಪೇಗೌಡರ ಕನಸಿನ ಕೂಸೆ ಇವತ್ತಿನ ಈ ಮಾಯಾನಗರಿ ಬೆಂಗಳೂರು. ಈ ಕನಸಿಗೊಂದು ಕಥೆ ಇದೆ. ಈ ಕಥೆಯಲ್ಲಿ ಛಲವಿದೆ, ಶ್ರಮವಿದೆ, ಸಾಕಾರತೆ ಇದೆ. ಹಾಗಾದರೆ ಈ ಕನಸು, ಈ ಕಥೆ ಏನು? ನಾನು ಯಾವಾಗಲೂ ಎಲ್ಲರಿಗೂ ಒಂದು ಮಾತು ಹೇಳ್ತಿರ್ತೀನಿ, ಇಂದಿನ ಬೆಂಗಳೂರೇ ಅಂದಿನ ಹಂಪಿ. ಇವತ್ತೇನು ನಾವು ಬೆಂಗಳೂರಲ್ಲಿ ವಿಜೃಂಭಣೆ ನೋಡ್ತಾ ಇದ್ದೀವಿ, ಏನು ಒಂದು ಧನ ಕನಕದ ಒಂದು ವೈಭವ ನೋಡ್ತಾ ಇದ್ದೀವಿ, ಅದರ ಒಂದು ಸಿರಿಯ ಗರ ಅಂತೀವಿ ನಾವು. ಬಸವಣ್ಣ ಅದೊಂದು ಸಿರಿಯ ಗರ ಅಂತ ಹೇಳಿದ್ದಾನೆ. ಆ ಸಿರಿಯ ಗರ ಹೊಡೆದಿರೋದನ್ನು ನೋಡ್ತಾ ಇದ್ದೀವಿ. ಅದು ಹಂಪಿಯಲ್ಲಿ ಆಗಿತ್ತು. ಈಗ 500 ವರ್ಷಗಳ ಕೆಳಗೆ ಹಂಪಿ ಹೇಗಿತ್ತೋ ಇವತ್ತು ಬೆಂಗಳೂರು ಹಾಗೇ ಇದೆ. ಯಾಕೆ ಅಂತಂದರೆ ಈ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ದು ಟೋಟಲ್ ಇನ್ಸ್ಪಿರೇಷನ್ ಫ್ರಮ್ ಹಂಪಿನೇ. ಇವರು ತಮ್ಮ ತಂದೆಯಾದಂಥ ಕೆಂಪನಂಜೇಗೌಡರ ಜೊತೆ ಹಂಪಿಲಿ ನಡೆಯತಕ್ಕಂಥ ದಸರಾ ನೋಡೋಕ್ಕೆ ಹೋಗೋರು ಅನ್ನೋಕ್ಕಿಂತ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕಟ್ಟಕ್ಕೆ ಇಯರ್ಲಿ ಟ್ಯಾಕ್ಸ್ ಪೇಮೆಂಟ್ ಡೇ ಈಸ್ ನವರಾತ್ರಿ. ವಿಜಯದಶಮಿ ದಿನ ಇದೆಯಲ್ಲ, ಅದು ಟ್ಯಾಕ್ಸ್ ಕಟ್ಟಲು ಕೊನೆಯ ದಿನ. ಕೃಷ್ಣದೇವರಾಯ ಅಂತಂದರೆ ಅವನು ಅಕ್ಷರಶಃ ಕುಬೇರ. ಸೊ ಇವ್ರಿಗೆ ಇದು ನೋಡಬೇಕಾದ್ರೆ ಇವ್ರಿಗೆ, ನಮ್ಮ ಕೆಂಪೇಗೌಡರಿಗೆ ಇಂಥದ್ದೊಂದು ನಾನು ಕಟ್ಟಬೇಕು ಅಂತಂದಾಗ ಅವರು ನೋಡಿ ಇವ್ರ ಧೈರ್ಯ. ಅಷ್ಟೊತ್ತಿಗೆ ಕೃಷ್ಣದೇವರಾಯರು ಕಾಲ್ವಾಗಿ ಹೋಗ್ತಾರೆ 1529ಗೆ. ಅವರ ತಮ್ಮನಾದಂಥ ಅಚ್ಯುತರಾಯರು ಪಟ್ಟಕ್ಕೆ ಬಂದಾಗ ಇವರು ಹೋಗಿ ಕೇಳ್ತಾರೆ, ನಾನು ಕಟ್ಟಬೇಕು ಅಂತ ಇದ್ದೀನಿ ಅಂತ. ಅಚ್ಯುತರಾಯರು ಮೆಚ್ಕೋತಾರೆ, ಪರವಾಗಿಲ್ವೇ, ಯಾರು ಹೇಳದೇ ಇರೋ ಅಂಥದ್ದು 200 ಸಾಮಂತರಲ್ಲಿ ಯಾರು ಈ ಆಸನೆ ಪಡಲಿಲ್ವಲ್ಲ, ಎಲ್ಲ ನಮ್ಗೆ ಸುಮ್ಮನೆ ಕಪ್ಪ ಕಟ್ಕೊಂಡು ಇದ್ಬಿಟ್ರಲ್ಲ, ನೀವು ಬಂದು ಹೇಳಿದಿರಲ್ಲ ಕಟ್ಟಿ ನೀವು ಅಂಥೇಳಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಮತ್ತು ಇಲ್ಲಿದ್ದಂಥ ಸುತ್ತಮುತ್ತಲ ಫಲವತ್ತಾದ ಹೋಬಳಿಗಳನ್ನು ತಮ್ಮ ಕಂಟ್ರೋಲಲ್ಲಿರುತ್ತಲ್ಲ ಅದನ್ನೆಲ್ಲ ಇವರಿಗೆ ಗಿಫ್ಟಾಗಿ ಕೊಡ್ತಾರೆ. ಅದರಲ್ಲಿ ಕೆಂಗೇರಿ, ವರ್ತೂರು, ಜಿಗಣಿ, ಆನೆಕಲ್ಲು ಇವೆಲ್ಲ ಡೈರೆಕ್ಟಾಗಿ ವಿಜಯನಗರದ ಅಂಡರಲ್ಲಿರುತ್ತೀವಲ್ಲ, ಅದನ್ನು ಕೆಂಪೇಗೌಡರಿಗೆ ಕೊಡ್ತಾರೆ. ಇದ್ರ ಬರುವ ಉತ್ಪತ್ತಿಯನ್ನು ಉಪಯೋಗಿಸ್ಕೊಂಡು ನೀನೊಂದು ಹೊಸ ಊರು ಕಟ್ಟು ಅಂತ. ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನವಿರುವ, ಕೆಂಪೇಗೌಡರು ಕಟ್ಟಿದ ಕೋಟೆ, ಪೇಟೆ, ಕೆರೆ, ತೋಟಗಳಿದ್ದ ಅಂದಿನ ಆ ಹಳೇ ಬೆಂಗಳೂರಿನ ಕಲ್ಪನೆ ಮಾಡಿಕೊಳ್ಳಿ. ಅದು ತನ್ನ ಒಡಲಲ್ಲಿ ಎಲ್ಲರನ್ನೂ ಕರೆದು ಆಶ್ರಯ ಕೊಟ್ಟಿತ್ತೆ. ಮುಂದಾಲೋಚನೆ, ನಗರ ಯೋಜನೆಗೆ ಉದಾಹರಣೆಯಾಗಿತ್ತೆ. ಅಂದು ಯಾವುದು ಮುಖ್ಯವಾಗಿತ್ತು? ಯಾಕೆ ಮುಖ್ಯವಾಗಿತ್ತು? ಹೇಗಿತ್ತು ಕೆಂಪೇಗೌಡರ
ಆ ಬೆಂಗಳೂರು ಕೆಂಪೇಗೌಡರು ಏನು ಮಾಡ್ತಾರೆ, ಬೆಂಗಳೂರು ಕಟ್ತಾರೆ. ಏನು ಬೆಂಗಳೂರು ಕಟ್ಟಿದ್ರು ಅಂತಂದರೆ ಒಂದು ಮಾರ್ಕೆಟ್ ಕಟ್ಟಿದ್ರು. ಆ ಮಾರ್ಕೆಟಲ್ಲಿ ಏನಿತ್ತು, 66 ಬಗೆಯ ಕುಲಕಸುಬುಗಳನ್ನು ತಂದರು, 66 ಬಗೆಯ ಬಿಸ್ನೆಸ್ ತಂದರು. ಅಕ್ಕಿಪೇಟೆ ಅಕ್ಕಿ ಮಾರಾಟ, ಬಳೆಪೇಟೆ ಬಳೆ ಮಾರಾಟ, ಆಯಿತಾ, ಹರಳೆಪೇಟೆ ಹತ್ತಿ ಮಾರಾಟ, ಈ ರೀತಿಯಾಗಿ ಒಂದೊಂದು ಪೇಟೆಯಲ್ಲಿ ಒಂದೊಂದು. ಪೇಟೆಗಳು ಅಂದ್ರೇನು, 2 ಬೀದಿಗೆ ಒಂದು ಪೇಟೆ. ಸೊ ಆ ಪೇಟೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೊಂದು ಕೋಟೆ ಕಟ್ಟಿದ್ರು. ಅದೇ ಪೇಟೆ ಕೋಟೆ. ಈಗ ಆ ಕೋಟೆ ಇಲ್ಲ. ಅದು ಎಲ್ಲಿಂದ ಶುರು ಆಗ್ತಾ ಇತ್ತು, ಇವತ್ತು ನಮ್ಮ KR ಮಾರ್ಕೆಟ್ ಸಿಗ್ನಲ್ ಇಲ್ವಾ, ಅಲ್ಲಿಂದ ಶುರುವಾಗಿ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಎಲ್ಲ ಬಳಸ್ಕೊಂಡು, ಮೆಜೆಸ್ಟಿಕ್ ಎಲ್ಲ ಬಳಸ್ಕೊಂಡು, ಬಳೆಪೇಟೆ ಬಳಸ್ಕೊಂಡು ವಾಪಸ್ ಅಲ್ಲಿಗೆ ಬರ್ತಾಯಿತ್ತು. ಅದೊಂದು ಪೇಟೆ ಕೋಟೆ. ಮತ್ತು ತಾವಿರಕ್ಕೊಂದು ಕೋಟೆ, ಅದೇ ಕಲಾಸಿಪಾಳ್ಯ ಫೋರ್ಟ್ ಇವತ್ತು ಕಟ್ಟಿರಲ್ಲ, ಅದು ಸ್ಟ್ರೆಂಥನ್ ಬೈ ಹೈದರ್ ಟಿಪ್ಪು ಅಂಡ್ ಚಿಕ್ಕದೇವರಾಜ ಒಡೆಯರ್. ಹೈದರ್ ಟಿಪ್ಪು ಅದು ಸ್ಟ್ರೆಂಥನ್ ಮಾಡಿ ಕಲ್ಲಿಂದ ಕಟ್ಕೊಂಡ್ರು. ಮುಂಚೆ ಅಲ್ಲಿ ಮಣ್ಣಿನ ಕೋಟೆ ಇತ್ತು, ಅದನ್ನು ಕೆಂಪೇಗೌಡರು ಕಟ್ಕೊಂಡು ಅವರಲ್ಲಿ ಎದುರುಗಡೆ ಈ ಕೋಟೆಯಲ್ಲಿತ್ತು. ಯಾಕೆ ಆ ಥರ ಕಟ್ಟಿದ್ರು ಅಂದರೆ, ಹಂಪಿ ನಡೀತಾ ಇದ್ದಿದ್ದೆ ಬಜಾರ್ಸಿಂದ. ಹಂಪಿಲಿ 7 ಬಜಾರ್ ಇದೆ, ಇವತ್ತಿಗೂ ಇದೆ. ವಿರೂಪಾಕ್ಷ ಬಜಾರು, ವಿಠ್ಠಲ ಬಜಾರು, ಅಚ್ಯುತ ಬಜಾರು, ಮಾಲ್ಯವಂತ ಬಜಾರು, ವರದರಾಜಮ್ಮನ ಬಜಾರು, ಮತ್ತು ಇದು ಪಾನ್ ಸುಪಾರಿ ಬಜಾರ್. ಅದೇ ಎಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಮಾಡ್ತಿದ್ರಲ್ಲ, ದಿ ಗ್ರೇಟೆಸ್ಟ್ ಬಜಾರ್ ಆಫ್ ಆಲ್ ಟೈಮ್ಸ್. ಅದೆಲ್ಲ ಸೇರೇ ಒಂದು ಹಂಪೆ, ಒಂದು ವಿಜಯನಗರ. ಇವ್ರು ಕೆಂಪೇಗೌಡರು ಇದನ್ನೆಲ್ಲ ನೋಡಿದ್ರು. ಓಹೋ, ಮಾರ್ಕೆಟ್ ಕಟ್ಟಿದ್ರೆ ನಮ್ಮಲ್ಲೂ ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಆದ್ರೆ ದುಡ್ಡು ಬರುತ್ತೆ, ಇಲ್ಲೂ ಕಟ್ಟಿದ್ರು. ಡೇ 1ನಿಂದ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಊರು ಬಿಸ್ನೆಸ್ಗೋಸ್ಕರ ಅಂತಲೇ ಕಟ್ಟಿದರೆ ಅದು ಒಂದು ಹಂಪೆ, ಇನ್ನೊಂದು ಬೆಂಗಳೂರು. ಅವತ್ತು ಯಾತಕ್ಕೆ ಬಿಸ್ನೆಸ್ಗೆ ಅಂತ ಕಟ್ಟಿದ್ರು, ಇವತ್ತಿಗೂ ಅದಕ್ಕೆ ಅದೇ ಬಿಸ್ನೆಸ್ಗೆ ನಡೀತಾ ಇರೋದು ಬೆಂಗಳೂರು. ಈ ಬೆಂಗಳೂರು ಕಟ್ಟಿದ್ದೆ ಜನ ಬಂದಿಲ್ಲಿ ಬಿಸ್ನೆಸ್ ಮಾಡಲಿ ಅಂತ. ಸೊ ಹಾಗಾಗಿ ಕೆಂಪೇಗೌಡರ ಆಶಯ ಭಾಳ ಸತ್ಯವಾಗಿದೆ. ಅವರು ಎಂಥ ದಿನ ಕಟ್ಟಿದ್ರು, ಜನವರಿ 14, 1538 ಸಂಕ್ರಾಂತಿ ದಿನ ಇದನ್ನು ರಾಜ ಮಾರ್ಕೆಟ್ ಸರ್ಕಲಲ್ಲಿ ಗುದ್ಲಿ ಪೂಜೆ ಮಾಡಿದ್ರು. ಇವತ್ತು ಅವೆನ್ಯೂ ರಸ್ತೆಯಲ್ಲಿ ರಾಜ ಮಾರ್ಕೆಟ್ ಸರ್ಕಲ್ ಇದೆಯಲ್ಲ, ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬೆಂಗಳೂರು ಕಟ್ಟಕ್ಕೆ ಶುರು ಮಾಡಿದ್ರು. ಅವತ್ತು ಯಾವ ಕಾರಣಕ್ಕೆ ಕಟ್ಟಿದ್ರು, ಇವತ್ತು ಅದೇ ಕಾರಣಕ್ಕೆ ಬೆಂಗಳೂರು. ನಿಮ್ಮ ಹತ್ರ ಸ್ಕಿಲ್ ಇದೆಯಾ, ಟ್ಯಾಲೆಂಟ್ ಇದೆಯಾ, ನೀವು ಬೆಂಗಳೂರವರು. ಆ್ಯಕ್ಚುಲಿ ಬೆಂಗಳೂರನ್ನು ನಾವು 1000 ಕೆರೆಗಳ ನಾಡು ಅಂತ ಕರಿತೀವಿ. ನೀವು ಈಗಲೂ ಅಷ್ಟೇ, ಬೆಂಗಳೂರಲ್ಲಿ ತುಂಬ ಕೆರೆಗಳಿದೆ. ಮತ್ತು ಆಗಿನ ಕಾಲದಲ್ಲಿ ಒಂದು ವೃಷಭಾವತಿ ನದಿನೂ ಇತ್ತು. ಅದಲ್ಲದೆ ಕೆಂಪೇಗೌಡರು ತಾವು 100 ಕೆರೆ ಕಟ್ಟಿಸಿದ್ರು. ಧರ್ಮಾಂಬುದಿ ಕೆರೆ ಇರ್ಬೋದು, ಸಿದ್ದಿಕಟ್ಟೆ ಕೆರೆ ಇರ್ಬೋದು, ಸಂಪಂಗಿ ರಾಮನಗರದ ಕೆರೆ, ಇವತ್ತು ಕಂಠೀರವ ಸ್ಟೇಡಿಯಂ ಇದೆಯಲ್ಲ ಅದು ಇರ್ಬೋದು. ಇದೆಲ್ಲನೂ ಕಟ್ಸಿದ್ದು ಕೆಂಪೇಗೌಡರೇನೆ. ಇವನ್ನೆಲ್ಲ ಕಟ್ಟಿಸಿ ಒಂದು ಕೆರೆಯಿಂದ ಒಂದು ಕೆರೆಗೆ ನೋಡಿ, ಧರ್ಮಾಂಬುದಿ ಕೆರೆ ಇವತ್ತು ಕಟ್ಸಿರೋ ಅದು ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆ ಧರ್ಮಾಂಬುದಿ ಕೆರೆ. ಆ ಕೆರೆ ಕೋಡಿ ಬಿದ್ದಾಗ ಅಣ್ಣಮ್ಮನ ದೇವಸ್ಥಾನದ ಪಾದಕ್ಕೆ ಬರ್ತಾಯಿತ್ತು ನೀರು. ಅದು ಕೆರೆ ಕೋಡಿ ಬಿದ್ದು ಆ ಕೆರೆ ಕೋಡಿ ನೀರು ಬಂದು ಇಲ್ಲಿಗೆ ಬರ್ತಾಯಿತ್ತು. ಎಲ್ಲಿಗೆ? ಸಿದ್ದಿಕಟ್ಟೆ ಕೆರೆ ಕೋಡಿ ಬಿದ್ದರೆ ಕಾರಂಜಿ ಕೆರೆಗೆ ಹೋಗ್ತಾಯಿತ್ತು. ಹೀಗೆ ಒಂದು ಕೆರೆಯಿಂದ ಒಂದು ಕೆರೆ ಕೋಡಿ ಬಿದ್ದ ನೀರು ಒಂದೇ ಒಂದು ಹನಿ ವೇಸ್ಟೇಜ್ ಆಗದೆ ಇದ್ದಂಗೆ ಕೆಂಪೇಗೌಡರು ಅವತ್ತು ಕಟ್ಟಿದ್ರು. ಮತ್ತು ಅದ್ರ ಜೊತೆಗೆ ವೃಷಭಾವತಿ ನದಿನೂ ಸಹ ಹರಿತಾ ಇತ್ತು. ಎಲ್ಲ ಕಡೆ ನೀವು ಬೆಂಗಳೂರಿಂದ ಕುಣಿಗಲ್ವರೆಗೆ ಹೋಗುವಂಥ ದಾರಿಯಲ್ಲಿ ಕಟ್ಟಿಸಿದ ಅಷ್ಟು, ನೀವು ನೋಡುವಂಥ ಅಷ್ಟು ಕೆರೆ ಕಟ್ಟಿಸಿದ ಪುಣ್ಯಾತ್ಮ ಕೆಂಪೇಗೌಡರು. 500 ವರ್ಷದ ಹಿಂದಿನ ಕೆರೆಗಳನ್ನು ನಾವು ಇವತ್ತು ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಎಂತೆಂಥ ಪುಣ್ಯಾತ್ಮರು ಈ ಊರನ್ನು ಆಳ್ಬಿಟ್ಟು ಹೋದರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನನ್ನ ಹೆಸರು ಜಗದೀಶ್ ಅಂತ. ನಾನು ಒನ್ ಆಫ್ ದ ಟ್ರಸ್ಟಿ ಆಗಿದ್ದೆ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ಮೂಲತಃ ಇದು ಕಲ್ಯಾಣಪುರಿ ಅಂತ ಕರೀತೀವಿ. ಇದು ಭಾಳ ಹಳೇ ಬೆಂಗಳೂರು. ಇದು ಇವತ್ತು ನಮ್ಮ ಕರಗ ಏನು ಹೋಗ್ಬಿಟ್ಟು ಬರುತ್ತಲ್ಲ, ಇದು ಮೂಲ ಬೆಂಗಳೂರು. ಇದು 9 ದಿನ ಏನಂದ್ರೆ, ಈ ಹಳೆ ಬೆಂಗಳೂರಲ್ಲಿ ಅಷ್ಟು ಜಾಗದಲ್ಲಿ ಪೂಜಾರಿ ಹೋಗಿ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಬರ್ತಾರೆ ಅವರು. ಆದರೆ ಈ 11 ದಿನ ಪೂಜಾರಿಗಳ ಜೊತೆ ವೀರಕುಮಾರರು ಸಹ, ನಮ್ಮ ಇವರು ಗೌಡ್ರು, ಗಣಾಚಾರಿಗಳು, ಮತ್ತೆ ಗಂಟೆ ಪೂಜಾರಿಗಳು, ನಾನು ಗಂಟೆ ಪೂಜಾರಿ ವಂಶದವನು. ನಾನು ಉಪವಾಸ ಇದ್ದು ನಾವು ಹೊರಗಡೆ ಏನೂ ತಿಂದಿರ, ನಾವು ನಮ್ಮ ಮನೆಯಲ್ಲಿ ಪ್ರತಿಯೊಂದು ವಸ್ತುನು ಶುಚಿಯಾಗಿಡ್ತೀವಿ. ಅವತ್ತಿನ ದಿನ ವಿಜೃಂಭಣೆಯಾಗಿ ಪೂಜೆ ನಡೆಯುತ್ತೆ. ಸಾಯಂಕಾಲ ಒಳ್ಳೆ ಪೂಜೆ ನಡೆಯುತ್ತೆ. ಆ ದೇವಿನ ಆರಾಧನೆ ಮಾಡಿ ರಾತ್ರಿಯಿಂದ ಹಿಡಿದು ಬೆಳಿಗ್ಗೆವರೆಗೂ ಈ ರೋಡ್ಗಳಲ್ಲಿ ಕೂತಿರ್ತಾರೆ ಅವರು ಜನಗಳು. ಇಷ್ಟು ಮಧ್ಯದಲ್ಲಿ ಹಾರ್ಟ್ ಆಫ್ ದ ಪ್ಲೇಸಲ್ಲಿ ಇಷ್ಟು ಧಾರ್ಮಿಕವಾಗಿ ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಶಕ್ತಿ. ಹಸೆ ಕರ್ಗ ಅನ್ನೋದನ್ನ ಆವತ್ತಿನ ದಿನ ದೇವಿ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿಂದ ಮೂಲ ಸ್ಥಾನದಿಂದ ಬರ್ತಾರೆ. ತೇರ್ ಕರ್ಗ ಅನ್ನೋದು ನಮ್ಮದು ಆವತ್ತಿನ ದಿನನೇ ದೇವಿ ಪ್ರದಕ್ಷಿಣೆ ಬರೋದು. ಈ ಹಳೆ ಏನಿದೆ ಬೆಂಗಳೂರು ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ, ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅದು ನಡೀತಾ ಇದೆ ಅನ್ನೋದಕ್ಕೆ ಇವತ್ತಿನ ನೀವು ಏನು ನೋಡ್ತಾ ಇದ್ದೀರಾ, ಇದನ್ನ ಹಳೆ ಬೆಂಗಳೂರು ಕಮರ್ಷಿಯಲ್ ಪ್ಲೇಸ್ ಅಷ್ಟು ಜನಕ್ಕೆ ಒಳ್ಳೇದಾಗ್ತದೆ. ಅವರು ಇಲ್ಲಿರೋರ, ಬೇರೆಯಿಂದ ಬಂದವರ, ಪ್ರತಿಯೊಬ್ಬರು ಇವರು ಎಲ್ಲಿಂದ ಬಂದಿರಲಿ ಈ ಜಾಗದಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ. ಕರಗ ಎಂದರೆ ಏನು? ಮಣ್ಣಿನ ಪಾತ್ರೆಯೇ? ಅದು ತುಂಬಿದೆಯೇ, ಖಾಲಿ ಇದೆಯೇ? ಅದರಲ್ಲಿರುವುದು ಆ ತಾಯಿಯ ಶಕ್ತಿಯೇ? ಕರಗವನ್ನು ಕಾಪಾಡುವ ವೀರಕುಮಾರರ ಶ್ರದ್ಧೆಯೇ? ಕರಗ
ಪ್ರತಿನಿಧಿಸುವುದೇನನ್ನು? ಆ ಕಳಶದಲ್ಲಿ ಆದಿಶಕ್ತ್ಯಾತ್ಮಕವಾದಂಥ ಆದಿಶಕ್ತಿ ಇದ್ದಾಳೆ ಅಂತ, ಮತ್ತು ಮೂರೂ ದೇವರುಗಳನ್ನು ಆವಾಹನೆ ಮಾಡಿಕೊಂಡಂಥ ಈ ಕಳಶ ಹೊತ್ತಂಥ ಈ ಪುಣ್ಯಾತ್ಮರು ಅದನ್ನು ಎಲ್ಲ ಕಡೆ ಮೆರವಣಿಗೆಯಲ್ಲಿ ತಗೊಂಡು ಬಂದು ದೇವಸ್ಥಾನಕ್ಕೆ ಬರ್ತಾರೆ. ಬಹಳ ಸೊಗಸಾದಂಥ ಆಚರಣೆ, ಇಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಆಚರಣೆ. ಇಲ್ಲಿ ಕಳಶವನ್ನು ಮನುಷ್ಯನೇ ಹೊತ್ತು ದೇವ್ರಿಗೆ ತಗೊಂಬರೋದೇ ಬಹಳ ವಿಶಿಷ್ಟವಾದಂಥ ಆಚರಣೆ ಇದು. ಹಲವಾರು ಕಥೆಗಳಲ್ಲಿ ಇದು ಒಂದು ಕಥೆ ಇದೆ. ಏನು ಕಥೆ ಅಂತಂದರೆ, ಹಿಂದಿನ ಕಾಲದಲ್ಲಿ ನೀರಿಗೆ ತುಂಬ ಮಹತ್ವ ಇತ್ತು, ಬಹಳಷ್ಟು ಮಹತ್ವ ಇತ್ತು. ನೋಡಿ, ನಮ್ಮ ಲಕ್ಷ್ಮೀಧರ ಅಮಾತ್ಯ, ದ ಫೇಮಸ್ ಮಂತ್ರಿ ಆಫ್ ವಿಜಯನಗರ, ಅವನು ಬರೆದಂಥ ಭಾಳ ಫೇಮಸ್ ಕೆರೆಗಳನ್ನು ಕಟ್ಟಿಸು, ಬಾವಿಯನ್ನು ತೆಗೆಸು ಅನ್ನೋದೊಂದು ಶಾಸನನೇ ಬರೆಸಿ ಲಕ್ಷ್ಮೀಧರ ಅಮಾತ್ಯ. ಅಂದರೆ ರಾಜನಿಗೆ ಏನು ಮಾಡಬೇಕು ಅನ್ನೋ ಹೇಳುವಂಥ ಕರ್ತವ್ಯದಲ್ಲಿ ಅವನು ಹೇಳ್ತಾನೆ, ಏನು ರಾಜನ ಪ್ರಮುಖ ಕರ್ತವ್ಯ ಏನು? ಕೆರೆಗಳನ್ನು ಕಟ್ಟಿಸು, ಬಾವಿಯನ್ನು ತೆಗೆಸು, ಅದು ನಿನ್ನ ಪ್ರೈಮ್ ಕರ್ತವ್ಯ. ನೀರಿಗೆ ವ್ಯವಸ್ಥೆ ಮಾಡೋದೇ ಪ್ರೈಮ್ ಎಲ್ಲರ. ಅದಕ್ಕೆ ನಮ್ಮ ಎಲ್ಲ ಭಾರತೀಯ ನಾಗರಿಕತೆ ನದಿ ಅಂಚಿನ ನಾಗರಿಕತೆಗಳು. ಅದು ಸಿಂಧೂ ನದಿಯಿಂದ ಕಾವೇರಿ ನದಿವರೆಗೆ ನದಿ ದಡದ ನಾಗರಿಕತೆಗಳೇ ನಾವು ಅರಳ್ಕೊಂಡಿರೋದು. ಎಲ್ಲಿ ನೀರಿರುತ್ತೆ ಅಲ್ಲಿ ಮನುಷ್ಯ ವಾಸ ಮಾಡ್ತಾ ಇದ್ದ. ನೀರಿಲ್ದಿರೋ ಕಡೆ ನೈಸರ್ಗಿಕ ಕೆರೆಗಳನ್ನು ಆಶ್ರಯಿಸ್ತಾ ಇದ್ದ. ಕೊನೆಗೆ ಅವನು ತನ್ನ ತಂತ್ರಜ್ಞಾನ ತಲೆ ಉಪಯೋಗಿಸ್ಕೊಂಡು ತಾನೂ ಮಾನವ ನಿರ್ಮಿತ ಕೆರೆಗಳನ್ನು ಕಟ್ತಾ ಇದ್ದ. ಹಾಗೇ ಈಗ ನಮ್ಮ ಹತ್ತಿರದ ಕೆರೆಗಳು ಬತ್ತೋದಾಗ, ನದಿ ಶೆಲೆ ಬತ್ತೋದಾಗ ನೀರನ್ನು ದೂರದಿಂದ ತರಬೇಕು ಅನ್ನೋದೊಂದಿತ್ತು. ತರ್ತಾ ಇದ್ರು. ಆ ನೀರಿಗಾಗಿ ಯುದ್ಧಗಳು ನಡೆದಿವೆ, ಆ ನೀರಿಗಾಗಿ ದರೋಡೆಗಳು ನಡೆದಿವೆ, ನೀರನ್ನೇ ಕಿತ್ಕೊಳ್ಳೋವಂಥದ್ದು ನಡೆದಿವೆ. ಹಾಗಾಗಿ ಆ ನೀರು ಎತ್ಕೊಂಬರುವಾಗ ಅದನ್ನು ಕಾಯೋಕೆ ಅಂತಲೇ ಒಂದು ಪಡೆ ಸೃಷ್ಟಿಯಾಗುತ್ತೆ. ಈ ಕರಗವು ಅದನ್ನೇ ಪ್ರತಿನಿಧಿಸುತ್ತೆ. ನೀರನ್ನು ಎತ್ಕೊಂಬರೋದಕ್ಕೆ ಎಲ್ಲಿಂದನೋ ನೀರು ಬರ್ತಾ ಇದ್ವಿ. ಸೊ ನೀರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಮ್ಮ ಕರಗ ಪ್ರತಿನಿಧಿಸುತ್ತೆ ಅನ್ನೋದು ಒಂದು ವಾದ ಇದೆ. ಎಲ್ಲಿಂದನೋ ನಾವು ಇಲ್ಲಿ ಸೆಲೆ ಬತ್ತೋದಾಗ ನೀರಿಗಾಗಿ ನಾವು ದೇವರನ್ನು ಪ್ರಾರ್ಥಿಸಿ, ನೀರು ಗಂಗೆ ಪೂಜೆ ಅಂತ ಬಂದಿದ್ದೇ ಕಾನ್ಸೆಪ್ಟ್ ಅಲ್ಲಿಂದ. ಅಂದರೆ ನಾವು ಪ್ರತಿಯೊಂದನ್ನು ದೇವರು ಅಂತಲೇ ನೋಡ್ತೀವಿ. ಅನ್ನ ಬ್ರಹ್ಮ ಅಂತೀವಿ, ಗಂಗೆ ಪೂಜೆ ನಾವು ಗಂಗಾ ಮಾತಾ ಅಂತೀವಿ. ನಾವೆಲ್ಲನೂ ನಾವು ದೇವರೇ ಅಂತ ನಮ್ಮ ಪೂರ್ವ ಸೂರಿಗಳು ಅದನ್ನು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಅವಳನ್ನು ಪೂಜೆ ಮಾಡಿ ಅವಳನ್ನು ಎತ್ಕೊಂಡ್ಬರ್ಬೇಕಾದ್ರೆ ಮತ್ತಾರು ಅದನ್ನು ದಾಳಿ ಮಾಡಿ ಕಿತ್ಕೊಂಡು ಹೋಗ್ಬಾರ್ದು. ಯಾಕೆಂದರೆ ಎಲ್ಲೋ ನೂರಾರು ಗಾವುದ ಕ್ರಮಿಸಿ ಆಳಕ್ಕಿಳಿದು ಒಂದೊಂದೇ ಕೊಡ ಎತ್ಕೊಂಡ್ಬರುವಾಗ ಇನ್ಯಾರೋ ಕಿತ್ಕೊಂಡು ಹೋದ್ರೆ ಅದು ಸಂಕಟ ಆಗುತ್ತಲ್ಲ ಅಂಥೇಳಿ ಅದಕ್ಕೆ ಕಾವಲು. ಅದನ್ನು ಎತ್ಕೊಂಬರೋ ಒಂದು ಸಂಭ್ರಮವೇ ನಾವು ಕರಗ ಅಂತೀವಿ ಅನ್ನೋವಂಥದ್ದು ಒಂದು ಐತಿಹ್ಯವೂ ಇದೆ. ಆದರೆ ಇವತ್ತಿನ ಕರಗ ಅದು ನಾವು ಪೌರಾಣಿಕವಾಗಿ ತಗೊಂಡು ನಾವು ಧರ್ಮರಾಯನ ಕರಗ, ಅದಕ್ಕೆ ಒಂದು ಸಪ್ರೇಟ್ ಆದಂಥ ಒಂದು ಅದ್ಭುತವಾದಂಥ ಒಂದು ಸಂಪ್ರದಾಯ ಇದೆ. ಇವತ್ತಿಗೂ ನಾವು ಈ ಆಚರಣೆಗಳಿಂದ ಏನು ತಿಳ್ಕೊತೀವಿ ಅಂತಂದರೆ ನೀರಿಗೆ ನಾವು ಎಷ್ಟು ಮಹತ್ವ ಕೊಡಬೇಕು ಅಂತ. ಆದರೆ ಇವತ್ತಿನ ಜನಾಂಗ ನಾವೆಲ್ಲಿ ಹೋಗ್ತಾ ಇದ್ದೀವಿ, ನಾವೆಲ್ಲಿ ಸೋಲ್ತಾ ಇದ್ದೀವಿ ಅಂತಂದರೆ, ಈ ಒಂದು ಆಚರಣೆಗಳ ಮೂಲಕ ನಮ್ಮ ಮಕ್ಕಳಿಗೆ ನೀರಿನ ನಿಸರ್ಗದ ಮಹತ್ವವನ್ನು ಹೇಳ್ಕೊಡೋದ್ರಲ್ಲಿ ನಾವು ಸಂಪೂರ್ಣವಾಗಿ ಸೋತಿದ್ದೇವೆ. ನಾವು ಆಚರಣೆಗಳ ರೀತಿ ನೋಡ್ತಾ ಇದ್ದೀವಿ ಹೊರತು ಅದರಿಂದ ಏನು ಕಲಿಬೋದು ಇವನು ಅನ್ನೋದನ್ನು ನೋಡ್ತಾ ಇಲ್ಲ. ನೀರಿಗೆ ಮಹತ್ವ ಕೊಡಬೇಕಪ್ಪ ನೀನು. ನೋಡಿ, ನೀರನ್ನು ದೇವ್ರ ಥರ ನಾವು ಪೂಜೆ ಮಾಡ್ತಾ ಇದ್ದೀವಿ. ನಾವು ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಅವರನ್ನು ಬೆಳೆಸುವಾಗಲೇ ನೀರಿಗೆ ಮಹತ್ವ, ನಿಸರ್ಗಕ್ಕೆ ಮಹತ್ವ, ಕೆರೆ ಕುಂಟೆಗಳಿಗೆ ಮಹತ್ವ ಕಲಿಸ್ಕೊಡ್ತಾ ಬರಬೇಕು. ಇಂದು ನೆನ್ನೆ, ಬಾಲ್ಯ, ಮುಪ್ಪು, ಮರೆವು, ನೆನಪು ಇವೆಲ್ಲದರ ನಡುವೆ ಒಂದಿಷ್ಟು ದಿನ ಜೀವನ. ಕರಗದ ಯಾನದ ನೆನಪನ್ನು, ಕಥೆಗಳನ್ನು ಸುತ್ತಮುತ್ತಲಿನ ಜನರ ಬಾಯಲ್ಲಿ ಕೇಳಿದರೆ ಅದರ ಮೆರುಗೇ ಬೇರೆ, ಅದರ ಸವಿಯೇ ಬೇರೆ. ನಮಸ್ಕಾರ. ನಮ್ಮ ಹೆಸರು ನೂರುಲ್ ಅಮೀನ್. ನಮ್ಮ ಟೈಲರ್ ಅಂಗಡಿ ನಡೀತಾ ಇದ್ದಾರೆ. 50 years ನಮ್ಮ ಫಾದರಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಕರ್ಗ ಭಾಳ ವರ್ಷದಿಂದ ನಾನು ನೋಡ್ತಿದ್ದೀನಿ. ನಮ್ಮ ಶಾಪ್ ಮುಂದ್ಗಡೆಯಿಂದ ಹೋಗುತ್ತೆ ಅದು ಕರ್ಗ. ಬೆಂಗಳೂರು ಕರ್ಗ ಏನು ಸ್ಪೆಷಲ್ನ ಗ್ಯಾದರಿಂಗ್ ಫ್ಲಾಕ್ ಆಗುತ್ತೆ. ಆಮೇಲೆ ಕೈಂಡ್ ಆಫ್ ಎಂಟರ್ಟೈನ್ಮೆಂಟು. ಭಾಳ ದೂರದಿಂದ ಜನಗಳು ಬರ್ತಾರೆ ಇಲ್ಲಿ ನೋಡೋದಕ್ಕೆ. ಕೈಂಡ್ ಆಫ್ ಅಡ್ವೆಂಚರ್ ಇದು. ನೋಡೋಕ್ಕೆ ಭಾಳ ಸಂತೋಷ. ನಾನು ಆ್ಯಕ್ಚುಲಿ ಮುಸ್ಲಿಮ್, ಬಟ್ ನಮಗೆ ನೋಡೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಅದು ಟುಗೆದರ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಮೇಲೆ ರೂಫ್ ಟಾಪ್ ಹೋಗಿ ನೋಡೋಕ್ಕೆ ಭಾಳ ದೂರಿಂದ ಶಾಂತಿ, ಪೀಸ್ ಆಫ್ ಇದೆ ಹೋಗುತ್ತೆ. ಏನು ಜಗಳ ಯಾವಾಗ ಬಂದಿಲ್ಲ, ಬಟ್ ಡೈಲಿ ಹೋಗುತ್ತೆ ಅಲ್ಲ, ನೋಡೋದಕ್ಕೆ ಭಾಳ ಸಂತೋಷ ನಮಗೆ. ನನ್ನ ಹೆಸರು BM ಶಕುಂತಲ. ಒಂದು 15 ವರ್ಷದಿಂದ ಹೂವು ಅಂಗಡಿ ಇಟ್ಕೊಂಡಿದ್ದೀನಿ ಧರ್ಮರಾಯ ಟೆಂಪಲ್ ಹತ್ರ. ಪ್ರತಿ ಕರಗಾಗೂ ಇಲ್ಲೇ ಇರ್ತೀವಿ, ಯಾವಾಗೂ ಮನೆಗೆ ಹೋಗಲ್ಲ. 2 ದಿನ ಇಲ್ಲೇ ಇದ್ದು ಕರಗ ಮುಗಿದು ಮಾರನೇ ದಿವಸಕ್ಕೆ ಮನೆಗೆ ಹೋಗೋದು ನಾವು. ಅವರಿರೋದು ಉಪವಾಸ ಇಷ್ಟ ಆಗುತ್ತೆ. ಬರೀಗಾಲಲ್ಲಿ 9 ದಿನ ಇರ್ತಾರೆ. 3 ಗಂಟೆ 4 ಗಂಟೆ ಮೇಲೆ ಅವರು ಊಟ ಮಾಡೋದು ಉಪವಾಸ ಇದ್ದು ಶ್ರದ್ಧೆಯಿಂದ ಕರಗ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಕರಗ ಅಂದ್ರೇ ತುಂಬ ಜನ ಸೇರ್ತಾರೆ.
ತುಂಬ ಜನ ಅಂದರೆ 1-2 ಲಕ್ಷ 3 ಲಕ್ಷ ಜನ ಸೇರ್ತಾರೆ. ಜನಗಳೆಲ್ಲ ಊರುಗಳ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ಕರಗ ನೋಡೋಕ್ಕೆ. ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಕೈಲಾಶ್. ನಮ್ಮ ಬಟ್ಟೆ ಅಂಗಡಿ ಓಂಕಾರ್ ಕಟ್ಟಿ ಸ್ಟೋರ್ಸ್. 1957ಇಂದ ಈ ಶಾಪ್ ಇದೆ. ನಾವು ಹುಟ್ಟು ಬೆಳೆದಿರೋದು 1970 ಮಾತಾ ಹಾಸ್ಪಿಟಲ್. ಆವಾಗಿಂದ 84 ತನಕ ನಾನು ಇಲ್ಲಿ ಕರಗ ನೋಡಿದ್ದೀವಿ. ನಮ್ಮ ಮನೆ ಮುಂದೆನೇ ಹೋಗ್ತಿತ್ತು. ಅಕ್ಕಪಕ್ಕ ಮನೆ ಎಲ್ಲ ಮನೆ ಪಕ್ಕದಲ್ಲಿ ಆ ಬೀದಿಯಲ್ಲಿ ಎಲ್ಲರ ಮನೆಗೂ ಹೋಗ್ತಿತ್ತು. ಹಾಗಂತ ಇದಂತಿಲ್ಲ. ಎಲ್ಲರ ಪೂಜೆಗೋಸ್ಕರ ನಿಂತ್ಕೊಂಡಿರ್ತಾ ಇದ್ವಿ. 12 ಗಂಟೆ ರಾತ್ರಿ ಇಲ್ಲಿ ಆರಂಭ ಆಗ್ತಿತ್ತು. ಬೆಳಗ್ಗೆ 5:30-6 ಗಂಟೆ ತನಕನೂ ನಮ್ಮ ಬೀದಿಗೆ ಬರ್ತದೋ ಇಲ್ಲೋ ಅಂತ ವೇಟ್ ಮಾಡ್ತಾಯಿದ್ವಿ. ಎಲ್ಲ ಫುಲ್ ಫ್ಯಾಮಿಲಿ, ಈವನ್ ಗೆಸ್ಟ್ಗಳು ಬರ್ತಾಯಿದ್ರು ನಮ್ಮ ಮನೆಗಳಲ್ಲಿ. ಆ ಟೈಮಲ್ಲಿ ನಮ್ಮ ದೊಡ್ಡ ಮನೆ ಇತ್ತು. ಎಲ್ಲ ಗೆಸ್ಟ್ಗಳು ಆಚೆಯಿಂದ ಬಂದು ನಿಂತ್ಕೊಂಡು ಕಾಯ್ತಾ ಇದ್ವಿ ಕರಗ ನೋಡೋದಕ್ಕೆ. ಗೆಸ್ಟ್ಗಳು ಸುಮಾರು ಬರ್ತಿದ್ರು. ನನ್ನ ಹೆಸರು ನಿಸಾರ್ ಅಹಮದ್. ಅಸ್ಸಲಾಂ ವಲೈಕುಮ್. ಇದು ತೌಕಲ್ ಮಸ್ತನ್ ದರ್ಗಾ. ಈ ದರ್ಗಾ 350 ವರ್ಷದಿಂದ ನಡೀತಾ ಇದೆ. ಹೈದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಿಂದ ನಡೀತಾ ಇದೆ. ಇಲ್ಲಿ ಹಿಂದೂ ಮುಸ್ಲಿಮ್ಮು ಸಿಖ್ ಇಸಾಯಿ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಹಿಂದೂ ಮುಸ್ಲಿಮ್ ಅಂದರೆ ಒಂದು ಭಾಯಿ ಹತ್ರ ಈ ಥರ ಒಂದು ಫೀಚರ್ ಇಲ್ಲಿ ಇದೆ. ಇಲ್ಲಿ ಧರ್ಮರಾಜ ದೇವರಿಂದ ಕರಗ ಬರ್ತಾರೆ. ವರ್ಷಕ್ಕೆ ಇಲ್ಲಿ ಬರ್ತಾರೆ. ಅವರ ಪ್ರಸಾದ ಅವರು ತೊಗೊಂಡು ಪೂಜಾರಿ ಅವ್ರಿಗೆ ಕೊಡ್ತಾರೆ, ಅಯಾಜ್ ಅಹಮದ್ ಅವ್ರಿಗೆ. ಇವರು ಬಂದು ಒಂದು ನಿಮ್ಮಣ್ಣಕಾಯಿ ಕೊಡ್ತಾರೆ. ಅವ್ರನ್ನ 3 ಸುತ್ತ ಹಾಕೊಂಡು ಹೋಗ್ತಾರೆ. ಅವ್ರ ಜೊತೆಯಲ್ಲಿ ಒಂದು 1000 ಜನ ಒಂದು ಕರಗ ಬರ್ತಾರಲ್ಲ, ಅದು ದಿಗ್ದಿನ್ ಅಂತ ಹಾಕ್ತಾರೆ. ಆಮೇಲೆ ಪೂಜೆ ಮಾಡಿಸ್ಕೊಂಡಿರ್ತಾರೆ. ಆವಾಗ ಕರಗ ಬರೋ ಟೈಮ್ನಲ್ಲಿ ಇಲ್ಲಿ ಒಂದು 50,000 ಜನ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರ್ತಾರೆ. ಇಲ್ಲಿ ಲೈಟಿಂಗು ಎಲ್ಲ ಅರೇಂಜ್ ಮಾಡ್ತಾರೆ. ಅವ್ರಿಗೆ ಕೋಲ್ಡ್ ಡ್ರಿಂಕ್ಸ್, ವಾಟರ್ ಬಾಟಲ್ ಎಲ್ಲರೂ ಇಲ್ಲಿ ಪ್ರಸಾದ ನಾವು ಕೊಡ್ತೀರಿ. ಎಲ್ಲರೂ ಸೇರಿಸ್ಕೊಂಡಿರ್ತಾರೆ. ಇದುವರೆಗೂ ಏನೂ ಇಲ್ಲ, ಚೆನ್ನಾಗಿರ್ತಾರೆ ಅಷ್ಟೇ. ಸಮುದಾಯ, ಆಚರಣೆಗಳು, ಇತಿಹಾಸ, ಪ್ರಸ್ತುತ. ಆ ಕರಗವನ್ನು ಅಲಂಕರಿಸಿದ ಮಲ್ಲಿಗೆ ಹೂವಿನ ಮಾಲೆಗಳಂತೆ ಇವು ಒಂದಕ್ಕೊಂದು ಬೆಸೆದುಕೊಂಡಿವೆ. ಅದು ಜಾತಿ, ಧರ್ಮ, ಪಂಗಡ, ಪ್ರದೇಶ, ಭಾಷೆ, ಆಚರಣೆ ಇವೆಲ್ಲವನ್ನೂ ಮೀರಿದ್ದು. ಮಾನವೀಯತೆ, ಸಹಾನುಭೂತಿ, ಸಹಬಾಳ್ವೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಎಂದು ಸಾರುತ್ತದೆಯೇ ನಮ್ಮ ಬೆಂಗಳೂರಿನ ಕರಗ. ನೋಡಿ, ಪ್ರತಿಯೊಂದು ದೇವರ ಹಬ್ಬನೂ ಒಂದು ಊರಲ್ಲಿ ಒಂದು ಜಾತ್ರೆ ಅಂತಂದರೆ ಆ ಊರಿನ ಎಲ್ಲ ಜನಾಂಗದವ್ರಿಗೂ ಒಂದು ಕೆಲಸ ಇರುತ್ತೆ. ಎಲ್ಲ ಇನ್ವಾಲ್ವ್ ಮಾಡಿಕೊಂಡೇ ಅದನ್ನು ಮಾಡೋವಂಥದ್ದು. ಒಬ್ಬರು ಬಟ್ಟೆ ಕೊಡ್ಬೇಕು, ಒಬ್ಬರು ಇದಕ್ಕೆ ಪೇಂಟ್ ಮಾಡಬೇಕು, ಒಬ್ಬರು ಇದಕ್ಕೆ ತರಕಾರಿ ತಂದು ಕೊಡಬೇಕು, ಒಬ್ಬರು ಇದಕ್ಕೆ ಕಾಯಿ ಹೊಡಿಬೇಕು, ಒಬ್ಬರು ಹೂ ಕೊಡಬೇಕು, ಒಬ್ಬರು ಪೂಜೆ ಮಾಡಬೇಕು. ಈ ರೀತಿ ಇನ್ನೊಬ್ಬರು ಆ ತೇರಿಗೆ ಹಗ್ಗ ಕೊಡಬೇಕು. ಸೊ ಒಬ್ಬೊಬ್ರದ್ದು ಒಂದೊಂದು ಯಾವ ಮನೆತನದವರೇ ಅವರೇ ಫಾಲೋ ಮಾಡ್ಕೊಂಬರ್ತಿರ್ತಾರೆ. ಅವರೇ ಒಬ್ಬರು ಡೋಲು ಬಡಿಯೋರೊಬ್ಬರು ಅವರೇ ಬೇರೆ. ಸೊ ಒಂದೊಂದು ಒಬ್ಬೊಬ್ಬರು ಅದನ್ನು ವಹಿಸ್ಕೊಂಡಿರ್ತಾರೆ. ಈ ಎಲ್ಲರೂ ಸೇರಿ ಒಂದು ಹಾರ್ಮೋನಿ ಮೇಂಟೈನ್ ಮಾಡೋದಕ್ಕೆ, ಸಮಾಜದಲ್ಲಿ ಒಂದು ಏಕವಾಗಿರ್ಬೇಕು ನಾವೆಲ್ಲ ಅನ್ನೋದನ್ನು ಪಾಲಿಸ್ಕೊಂಡು ಹೋಗೋದಕ್ಕೆ ಎಲ್ಲರನ್ನ ಒಳಗೊಂಡಂತೆ ಈ ಹಬ್ಬಗಳು ನಡೀತಾ ಇತ್ತು. ಸೊ ಒಂದೊಂದು ದೇವ್ರ ಉತ್ಸವನೂ ನಡೆದಾಗ ಊರಿನವರೆಲ್ಲ ಪಾಲ್ಗೊಳ್ತಾ ಇದ್ರು. ಕರಗದಲ್ಲೂ ಅಷ್ಟೇ ಎಲ್ಲರೂ ಪಾಲ್ಗೊಳ್ತಾರೆ. ಇದು ಜನರ ಹಬ್ಬ. ಕರಗ ಅಂದರೆ ಬೆಂಗಳೂರಿಗರ ಒಂದು ಹೆಮ್ಮೆ ಕರಗ ಅನ್ನೋದು, ಎಲ್ಲರ ಹಬ್ಬ. ನೋಡಿ, ಇಲ್ಲಿ ಈ ಬೆಂಗಳೂರು ಕರಗ ದರ್ಗಾಗೆ ಹೋಗ್ಬೋದು ಭಾಳ ವರ್ಷಗಳಿಂದ, ಶತಮಾನಗಳಿಂದ ನಡ್ಕೊಂಬಂದಿದೆ. ಎಲ್ಲಿ ಯಾವಾಗ ನಮ್ಮ ಇಲ್ಲಿ ಮುಸಲ್ಮಾನರು ಬಂದು ನೆಲೆಸೋದಕ್ಕೆ ಶುರುವಾದರು, ಅವರು ನಮ್ಮಲ್ಲೇ ಒಬ್ಬರಾದರು. ನಿಮಗಿನ್ನೂ ಗೊತ್ತಿಲ್ಲ, ನಿಮಗೆ ಈ ಬಹುತೇಕ ಹಳ್ಳಿಗಳಲ್ಲಿ, ನಮ್ಮ ಕರ್ನಾಟಕದಾದ್ಯಂತ ಹರಡಿರತಕ್ಕಂಥ ಬಹುತೇಕ ಹಳ್ಳಿಗಳಲ್ಲಿ ಮುಸಲ್ಮಾನರು ಅಂದರೆ ಈ ಎಲ್ಲ ಊರಲ್ಲಿ 10 ಜಾತಿ ಇದ್ದಂಗೆ ಅವ್ರದ್ದು ಒಂದು ಜಾತಿ ಅಂತ ಅಷ್ಟೇ ಅವ್ರು ಕನ್ಸಿಡರ್ ಅಷ್ಟು ಸಿಂಪಲಾಗಿ ಅದನ್ನು ತೊಗೊಂಬಿಟ್ಟಿದ್ದಾರೆ. ಅವರು ಒಂದು ಜಾತಿ. ಸೊ ಎಲ್ಲರೂ ನಾವು ಇನ್ವಾಲ್ವ್ ಆಗಿದ್ದೀವಿ, ಅವ್ರನ್ನೂ ಇನ್ವಾಲ್ವ್ ಮಾಡ್ಕೋತೀವಿ. ಹಾಗೆ ಇವರು ಈ ದರ್ಗಾ ಎಷ್ಟು ಇದು ಭಾವೈಕ್ಯತೆಗೆ ಸಂಗಮ ಅಂತಂದರೆ, ಇದು ದರ್ಗಾಕ್ಕೆ ಹೋಗ್ಬಾರ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ನಮ್ಮ ದಸರಾದಲ್ಲೂ ಆನೆಗಳ ಮೈಸೂರಲ್ಲಿ ದರ್ಗಾಕ್ಕೆ ಹೋಗಿ ಬರ್ತವೆ. ಅದು ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಅಂತ ನಾವು ಇನ್ವಾಲ್ವ್ ಮಾಡ್ಕೋಬೇಕು. ನಾವು ಯಾರನ್ನು ನಾವು ಇಲ್ಲಿ ಬೇರೆ ಇಟ್ಟು ಮಾಡೋಕ್ಕಾಗಲ್ಲ. ಇನ್ವಾಲ್ವ್ ಮಾಡ್ಕೊಂಡಾಗಲೇ ಸಮಾಜದಲ್ಲಿ ಒಂದು ಹಾರ್ಮೋನಿ ಇರುತ್ತೆ, ಒಂದು ಶಾಂತಿ ನೆಲೆಸುತ್ತೆ, ಎಲ್ಲರೂ ಇರಬೇಕಿಲ್ಲಿ. ಸೊ ಹಾಗಾಗಿ ಕರಗ ದರ್ಗಾಗೆ ಹೋಗಿ ಬರುತ್ತೆ ಅಂದರೆ ಅವರನ್ನು ಇನ್ವಾಲ್ವ್ ಮಾಡ್ಕೋತೀವಿ. ನಾವು ಅವರನ್ನು ಗೌರವಿಸ್ತೀವಿ, ಅವ್ರ ಭಾವನೆಗಳನ್ನು ಅವರು ನಮ್ಮನ್ನು ಗೌರವಿಸ್ತಾರೆ. ನಾವು ಇದು ಭಾಳ ಒಂದು ಕೊಟ್ಟುಕೊಳ್ಳುವಿಕೆಯ ಒಂದು ಭಾಳ ಮಧುರವಾದಂಥ ಸಂಬಂಧ. ಇದು ಉಳಿಬೇಕು ಅಂತಲೇ ನಾನು ಯಾವಾಗಲೂ ಆಶಿಸ್ತೀನಿ. ಇದೆಲ್ಲ ಉಳಿಬೇಕು. ಇದೆಲ್ಲ ಉಳಿಯೋದು ನಮ್ಮ ಆಚರಣೆಗಳ ಮೂಲಕವೇ. ಅದು ಭಾಳ ಒಳ್ಳೆ ಮೆಸೇಜು ಕರಗ ನಮಗೆ ಕೊಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇಂಥ ಒಳ್ಳೆ ಮೆಸೇಜನ್ನು ನಾವೆಲ್ಲರೂ ಪಾಲಿಸಬೇಕು. ಒಂದು ಕರಗ, ಬೆಂಗಳೂರಲ್ಲಿ ನಡೆಯುವಂಥ ಒಂದು ಕರಗ ಹೇಗೆ ಭಾವೈಕ್ಯತೆಯನ್ನು ಸಾರುತ್ತೆ ನೋಡಿ, ಅದನ್ನು ನಾವೆಲ್ಲ ಪಾಲಿಸಬೇಕು ಅನ್ನೋವಂಥದ್ದೇ ಅವರ ಆಶಯವನ್ನು ಪಾಲಿಸಬೇಕು ಅನ್ನೋದು ನನ್ನ ಆಶಯ.
ಈ ಕರಗದಲ್ಲಿ ನೋಡಿ, ನಾವು ತಿಗಳರ ಬಗ್ಗೆ ಹೇಳಿದ್ರೆ ಕರಗ ಅಪೂರ್ಣ ಆಗುತ್ತೆ. ಈ ತಿಗಳರ ಜನಾಂಗಕ್ಕೆ ನನ್ನ ಹೃದಯಪೂರ್ವಕ ನಮನ. ಇವತ್ತೇನು ನಾವು ಅವ್ರು ಮುಟ್ಟಿದ್ರೆ ಅದು ತರಕಾರಿ ಬಂಗಾರ. ತೋಟಗಾರಿಕೆ ಅನ್ನೋದೇನಿದೆ ಅದು ಬಹುಶಃ ಅದಕ್ಕೋಸ್ಕರನೇ ದೇವರು ಈ ತಿಗಳರನ್ನು ಸೃಷ್ಟಿ ಮಾಡಿದ್ನೇನೋ ಅಂತ ಒಂದೊಂದ್ಸಲಿ ನನಗನ್ಸುತ್ತೆ. ಅದ್ಭುತವಾದಂಥ ತೋಟಗಾರಿಕೆ ತಿಗಳರದ್ದು. ಅದ್ಭುತವಾದಂಥ ಪಾರ್ಕ್ಗಳನ್ನು ಮಾಡಿದವರು, ತೋಟಗಳನ್ನು ಮಾಡಿದವರು, ತರಕಾರಿಗಳನ್ನು ಮಾಡಿದವರು ಈ ಜನಾಂಗದವರು. ಸೊ ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಅವರನ್ನು ಚೆನ್ನಾಗಿರಲಿ, ಅವ್ರ ಹೊಟ್ಟೆನೂ ತಣ್ಣಗಿರಲಿ, ಅವರು ಸಮೃದ್ಧಿಯಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಪುರಾತನ ನವೀನ, ದ್ವಂದ್ವ ಸಾಮ್ಯ, ಸಾಂಪ್ರದಾಯಿಕ ಆಧುನಿಕ, ಪ್ರಕೃತಿ ಪುರುಷ ಇವೆಲ್ಲವನ್ನು ಮೇಳೈಸಿದೆ ನಮ್ಮ ಬೆಂಗಳೂರು ಕರಗ. ನನ್ನ ಪರಿಚಯ ನಿಮಗಾಗದಿರಬಹುದು. ನನ್ನನ್ನೊಂದು ಚೇತನವೆಂದಷ್ಟೇ ಅರಿಯಿರಿ ಸಾಕು. ನನ್ನೊಂದಿಗೆ ಪೇಟೆಯ ಊರಿನ ಜನರೊಂದಿಗೆ ಈ ಬಾರಿಯ ಕರಗದ ಉತ್ಸಾಹದಲ್ಲಿ, ಸಂಭ್ರಮದಲ್ಲಿ ಒಂದಾಗಿ ಸಾಕು. ನೂರಕ್ಕೆ ನೂರು ಕರ್ನಾಟಕದ ಇನ್ನಷ್ಟು ಎಪಿಸೋಡ್ಗಳನ್ನು ಕೇಳಲು ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. You're listening to आप सुन रहे हैं You're listening to നിങ്ങൾ കേൾക്കുന്നത് न्यू കേൾತಾ ഇದ್ದೀರಾ ಕಥಾ ಸುನ್ ರೇಡಿಯೋ അസീം പ്രേംജി ಯೂನಿವರ್ಸಿಟಿ. The views and opinions expressed in this program are those of the speakers and do not necessarily reflect the views or positions of any entities they represent. This non-commercial program is for educational purposes only.